ಮಿತ್ರ ದೇಶಗಳಿಂದ ಪಾಕಿಸ್ತಾನ ಪಡೆದಿರುವ ಸಾಲ ಎಷ್ಟು? 4 ವರ್ಷದಲ್ಲಿ ಪಾಕಿಸ್ತಾನದಲ್ಲಿ ಬಡತನದ ಪ್ರಮಾಣ ಏರಿಕೆಯಾಗಿದೆ. ಪಾಕಿಸ್ತಾನದ ಈ ಪರಿಸ್ಥಿತಿಗೆ ಕಾರಣ ಭಯೋತ್ಪಾದನೆ. ಪಾಕಿಸ್ತಾನದ ಆರ್ಥಿಕತೆ ಮತ್ತು ರಾಜಕೀಯವನ್ನ ಸರಿಪಡಿಸುವ ತನಕ ಪಾಕಿಸ್ತಾನ ಉದ್ಧಾರನೇ ಆಗಲ್ಲ. ನಮಸ್ಕಾರ. ವರ್ಲ್ಡ್ ಬ್ಯಾಂಕ್ ಭಾರತ ಮತ್ತು ಪಾಕಿಸ್ತಾನದಲ್ಲಿ ಬಡತನ ಹೇಗಿದೆ ಅನ್ನೋದರ ಬಗ್ಗೆ ಒಂದು ಕಂಪ್ಯಾರಿಟಿವ್ ರಿಪೋರ್ಟ್ ಅನ್ನ ಬಿಡುಗಡೆ ಮಾಡಿದೆ. ಈ ರಿಪೋರ್ಟ್ ಪಾಕಿಸ್ತಾನದಲ್ಲಿರುವಂತಹ ಬಡತನವನ್ನ ಎತ್ತಿ ತೋರಿಸ್ತಾ ಇದೆ. ಪಾಕಿಸ್ತಾನದ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ನೀಡ್ತಾ ಇದೆ. ಭಾರತದ ಆರ್ಥಿಕತೆ ಜಪಾನ್ನ ಆರ್ಥಿಕತೆಯನ್ನ ಮೀರಿಸಿ ವಿಶ್ವದ ಅತಿ ದೊಡ್ಡ ಆರ್ಥಿಕತೆ ಆಗಿದೆ. ಆದ್ರೆ ಪಾಕಿಸ್ತಾನ ಮಾತ್ರ ತನ್ನ ಆರ್ಥಿಕತೆಯನ್ನ ಉಳಿಸಿಕೊಳ್ಳೋದಕ್ಕೆ ಹೆಣಗಾಡ್ತಾ ಇದೆ. ಇಲ್ಲಿ ಭಾರತ ಇಷ್ಟರ ಮಟ್ಟಿಗೆ ಮುಂದುವರಿಯೋದಕ್ಕೆ ಬೆಳೆಯೋದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ಸಮರ್ಥ ಆಡಳಿತ, ಅಭಿವೃದ್ಧಿ ಮತ್ತು ಬಡತನದ ನಿವಾರಣೆ. ಆದ್ರೆ ಪಾಕಿಸ್ತಾನದ ಪರಿಸ್ಥಿತಿ ಈ ರೀತಿಯಾಗೋದಕ್ಕೆ ಕಾರಣ ಹಣದ ದುರುಪಯೋಗ, ಅದರಲ್ಲೂ ಭಯೋತ್ಪಾದನೆಗೆ ಹಣವನ್ನ ವಿನಿಯೋಗ ಮಾಡಿರುವಂಥದ್ದು. ವರ್ಲ್ಡ್ ಬ್ಯಾಂಕ್ನ ಪಾವರ್ಟಿ ಅಂಡ್ ಶೇರ್ಡ್ ಪ್ರಾಸ್ಪ್ಯಾರಿಟಿ ರಿಪೋರ್ಟ್ನ ಪ್ರಕಾರ 2012ರಿಂದ 2022ರವರೆಗೆ ಭಾರತದಲ್ಲಿ ಬಡತನ 27.1% 5.3% ಇಳಿಕೆಯಾಗಿದೆ. ಇನ್ನು ಪಾಕಿಸ್ತಾನದ ವಿಚಾರ ಅಂತೂ ಕೇಳೋದೇ ಬೇಡ. 2017ರಿಂದ 2021 ಒಳಗೆ ಅಂದ್ರೆ ಕೇವಲ 4 ವರ್ಷದಲ್ಲಿ ಬಡತನ ಅನ್ನುವಂಥದ್ದು ಪಾಕಿಸ್ತಾನದಲ್ಲಿ 4.9% 16.5% ಏರಿಕೆಯಾಗಿದೆ. ಬಡತನ ಪಾಕಿಸ್ತಾನದಲ್ಲಿ ಹೆಚ್ಚಾಗಿದೆ. ಪಾಕಿಸ್ತಾನದ ಹಳೆಯ ರಿಪೋರ್ಟ್ಗಳನ್ನೆಲ್ಲ ಕೆದಕಿ ನೋಡಿದ್ರೆ, ಹಳೆಯ ಆದಾಯ ಮತ್ತು ವೆಚ್ಚಗಳನ್ನೆಲ್ಲ ಕೆದಕಿ ನೋಡಿದ್ರೆ ಪಾಕಿಸ್ತಾನದ ಈ ಪರಿಸ್ಥಿತಿ ಇನ್ನು ಮುಂಬರುವ ದಿನಗಳಲ್ಲಿ ಇನ್ನೂ ಗಂಭೀರ ಆಗಬಹುದು ಅಂತ ಹೇಳಿ ರಿಪೋರ್ಟ್ಗಳು ಹೇಳ್ತಾ ಇದೆ. ಈ ಪಾಕಿಸ್ತಾನದ ಪರಿಸ್ಥಿತಿ ಯಾಕೆ ಈ ರೀತಿ ಆಗಿದೆ ಅಂತ ಪ್ರಶ್ನೆ ಮಾಡಿದ್ರೆ ಪಾಕಿಸ್ತಾನ ಹೆಚ್ಚಾಗಿ ಅವಲಂಬಿತವಾಗಿರೋದು ಯಾರ ಮೇಲೆ? ಜಾಗತಿಕ ಸಂಸ್ಥೆಗಳ ಮೇಲೆ ಮತ್ತು ತನ್ನ ಮಿತ್ರ ದೇಶಗಳು ಕೊಡುವಂತಹ ಸಾಲದ ಮೇಲೆ ಪಾಕಿಸ್ತಾನ ವ್ಯಾಪಕವಾಗಿ ಅವಲಂಬಿತವಾಗಿದೆ. ಹಾಗಾಗಿ ಪಾಕಿಸ್ತಾನ ಇವತ್ತು ಈ ಪರಿಸ್ಥಿತಿಗೆ ಬಂದು ನಿಂತಿದೆ. ಪಾಕಿಸ್ತಾನ IMF ನಿಂದ 38 ಲಕ್ಷ ಕೋಟಿ ರೂಪಾಯಿಯನ್ನ ಬೇಲ್ಔಟ್ ಪ್ಯಾಕೇಜ್ ರೂಪದಲ್ಲಿ ಪಡ್ಕೊಂಡಿದೆ. ಅದೇ ರೀತಿಯಾಗಿ ವಿಶ್ವ ಬ್ಯಾಂಕ್ನಿಂದ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನಿಂದ, ಇಸ್ಲಾಮಿಕ್ ಡೆವಲಪ್ಮೆಂಟ್ ಬ್ಯಾಂಕ್ನಿಂದ 33 ಲಕ್ಷ ಕೋಟಿ ರೂಪಾಯಿ ಹಣವನ್ನ ಸಾಲದ ರೂಪದಲ್ಲಿ ಪಡ್ಕೊಂಡಿದೆ. ಇಷ್ಟೇ ಅಲ್ಲ ಪಾಕಿಸ್ತಾನದ ಹಣೆ ಬರಹ. ಚೈನಾದಿಂದ 21 ಲಕ್ಷ ಕೋಟಿ ರೂಪಾಯಿ ಹಣವನ್ನ ಸಾಲ ಪಡ್ಕೊಂಡಿದೆ. ಯೂರೋ ಬಾಂಡ್ಸ್ ಮತ್ತು ಸುಕುಕ್ಸ್ ನಿಂದ 6 ಲಕ್ಷ ಕೋಟಿ ರೂಪಾಯಿ ಸಾಲವನ್ನ ಪಡ್ಕೊಂಡಿದೆ. ಸೌದಿ ಅರೇಬಿಯಾ, UAE ಮತ್ತು ಪ್ಯಾರಿಸ್ ನಿಂದಲೂ ಈ ಪಾಕಿಸ್ತಾನ ಸಾಲವನ್ನ ಪಡ್ಕೊಂಡಿದೆ. ಆ ದೇಶಗಳನ್ನು ಬಿಡ್ಲಿಲ್ಲ. ಪಾಕಿಸ್ತಾನ ಈ ರೀತಿಯಾಗಿ ಸಾಲದ ಸುಳಿಯಲ್ಲಿ ಮುಳುಗೋದಕ್ಕೆ, ಪಾಕಿಸ್ತಾನದ ಇವತ್ತಿನ ಈ ಪರಿಸ್ಥಿತಿಗೆ ಪ್ರಮುಖ ಕಾರಣ ಏನು ಅಂತ ಕೇಳಿದ್ರೆ ಅದು ಭಯೋತ್ಪಾದನೆ. ಭಯೋತ್ಪಾದನೆಯಿಂದಾನೇ ಪಾಕಿಸ್ತಾನ ಇವತ್ತು ಈ ಮಟ್ಟಿಗೆ ತಲುಪಿ ಹೋಗಿದೆ. ಪಾಕಿಸ್ತಾನಕ್ಕೆ ಸಾಲ ತೀರಿಸೋದಕ್ಕೆ ಬೇರೆ ದಾರಿಗಳೇ ಇಲ್ಲ. ಯಾಕಂತ ಹೇಳಿದ್ರೆ ಪಾಕಿಸ್ತಾನ ಬಡತನದಲ್ಲಿದೆ. ಬಡತನದಲ್ಲಿ ಯಾಕೆ ಇದೆ ಅಂತ ಕೇಳಿದ್ರೆ ಹಣವನ್ನೆಲ್ಲ ಭಯೋತ್ಪಾದನೆಗೆ ಸುರಿತಾ ಇದೆ. ಈ ರೀತಿ ಮಾಡಿದ್ರೆ ಒಂದು ದೇಶದ ಪರಿಸ್ಥಿತಿ ಮತ್ತಿನ್ನೇನಾಗುತ್ತೆ? ಪಾಕಿಸ್ತಾನದಲ್ಲಿ ಜನರು ಬಡತನದಿಂದ ನರಳ್ತಾ ಇದ್ದಾರೆ. ಬೆಲೆ ಏರಿಕೆಯಿಂದಾಗಿ ದಿನಬಳಕೆ ವಸ್ತುಗಳನ್ನ ತೆಗೆದುಕೊಳ್ಳುವುದಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿ 1 ಕೆಜಿ ಈರುಳ್ಳಿಗೆ 330 ರೂಪಾಯಿ ಆಗಿದೆ. 1 ಲೀಟರ್ ಹಾಲಿಗೆ 200 ರೂಪಾಯಿ ಆಗಿದೆ. 1 ಕೆಜಿ ಚಿಕನ್ ಅನ್ನ 800 ರೂಪಾಯಿ ಕೊಟ್ಟು ತೆಗೆದುಕೊಳ್ಳುವಂತಹ ಪರಿಸ್ಥಿತಿಗೆ ಇವತ್ತು ಪಾಕಿಸ್ತಾನ ತಲುಪಿದೆ. ಭಾರತದ ಹೈಕಮಿಷನರ್ ಅಜಯ್ ಬಿಸಾರಿಯಾ ಅವರು ಪಾಕಿಸ್ತಾನದ ಈ ಪರಿಸ್ಥಿತಿಯನ್ನ ನೋಡಿ ವ್ಯಂಗ್ಯ ಮಾಡಿದ್ದಾರೆ. ಇದ್ದಬದ್ದ ಹಣವನ್ನೆಲ್ಲ ಭಯೋತ್ಪಾದನೆಗೆ ಸುರಿತಾ ಇದ್ರೆ, ಪಾಕಿಸ್ತಾನದ ರಾಜಕೀಯ ಮತ್ತು ಆರ್ಥಿಕತೆಯನ್ನ ಸರಿ ಮಾಡದೇ ಇದ್ರೆ ಇವತ್ತಲ್ಲ ಇನ್ನೆಷ್ಟು ವರ್ಷ ಕಳೆದ್ರೂ ಕೂಡ ಪಾಕಿಸ್ತಾನ ಈ ಪರಿಸ್ಥಿತಿಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಪಾಕಿಸ್ತಾನದ ಹಣೆ ಬರಹನೆ ಇಷ್ಟು ಅಂತ ಹೇಳಿದ್ದಾರೆ. ಸೊ ಮಿತ್ರ ದೇಶಗಳಿಂದೆಲ್ಲ ಸಾಲವನ್ನ ಮಾಡಿ ಆ ಹಣವನ್ನ ಭಯೋತ್ಪಾದನೆಗೆ ಸುರಿದು ತಾನು ಸಾಕಿದಂತಹ ಉಗ್ರರನ್ನ ಬೇರೆ ದೇಶಗಳಿಗೆ ಚೂಬಿಟ್ಟು ಇವತ್ತು ಪಾಕಿಸ್ತಾನದ ಪರಿಸ್ಥಿತಿ ಇಲ್ಲಿಯವರೆಗೆ ತಲುಪಿದೆ. ಪಾಕಿಸ್ತಾನ ಈ ಪರಿಸ್ಥಿತಿಗೆ ಬಂದು ನಿಂತಿದೆ. ಇದನ್ನ ಈಗ ವರ್ಲ್ಡ್ ಬ್ಯಾಂಕ್ ತನ್ನ ರಿಪೋರ್ಟ್ ನಲ್ಲಿ ಕೂಡ ಹೇಳಿದೆ. ಇದೇ ರೀತಿ ನಡೀತಾ ಇದ್ರೆ ಮುಂದೊಂದಿನ ಪಾಕಿಸ್ತಾನ ಅನ್ನುವಂತಹ ದೇಶನೇ ಇಲ್ಲದೆ ಇರೋ ಹಾಗಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸ ದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.